ಬೆಂಗಳೂರಿನ ನಾಗರಿಕರಿಗೆ ಉಚಿತವಾಗಿ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ಧವಾಗಿದೆ ಎಂದು ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ಡಾ ವಿ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ನೀರಿನ ಸಮಸ್ಯೆ ನಿವಾರಣೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಟ್ಯಾಂಕರ್ಗಳು, ಟ್ರ್ಯಾಕ್ಟರ್, ಟ್ಯಾಂಕರ್, ಲಘು ಸರಕು ಸಾಗಾಣಿಕೆ ವಾಹನಗಳನ್ನು ಬಳಕೆ ಮಾಡಿಕೊಂಡು ಜನವಸತಿ ಪ್ರದೇಶಗಳಿಗೆ ನೀರು ಪೂರೈಸಲಾಗುವುದು. ಅಪಾರ್ಟ್ಮೆಂಟ್ಗಳ ಸಂಪ್ಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ವೈಯಕ್ತಿಕವಾಗಿ ನೀರು ಪೂರೈಸಲು ಕಷ್ಟ ಸಾಧ್ಯ ಎಂದರು. ವಾಹನಗಳ ಸ್ವಚ್ಛತೆ, ಉದ್ಯಾನವನ ಸೇರಿದಂತೆ ಅನಗತ್ಯ ಕಾರಣಗಳಿಗೆ ಕುಡಿಯುವ ನೀರನ್ನು ವ್ಯರ್ಥ ಮಾಡುವುದನ್ನು ನಿಷೇಧಿಸಲಾಗುವುದು. ರಕ್ಷಣೆ, ರೈಲ್ವೆಯಂತಹ ಸಗಟು ನೀರು ಬಳಕೆದಾರರಿಗೆ ಶೇಕಡಾ 10ರಿಂದ 20ರಷ್ಟು ನೀರನ್ನು ಕಡಿತ ಮಾಡಿ ಕುಡಿಯುವ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. ಕೈಗಾರಿಕೆ, ಉದ್ಯಾನವನ, ಕಟ್ಟಡ ನಿರ್ಮಾಣ ಸೇರಿದಂತೆ ಇತರ ಉದ್ದೇಶಗಳಿಗೆ ಸಂಸ್ಕರಿಸಿದ ನೀರನ್ನು ಪೂರೈಕೆ ಮಾಡಲಾಗುವುದು. ಅಂತರ್ಜಲ ಸರ್ಕಾರದ ಸ್ವತ್ತಾಗಿದ್ದು ಯಾರೂ ಇದನ್ನು ದುರುಪಯೋಗಪಡಿಸಿಕೊಳ್ಳುವಂತಿಲ್ಲ ಎಂದರು. ನೀರಿನ ಬೇಡಿಕೆ ಹೆಚ್ಚುತ್ತಿದ್ದು ಬೆಂಗಳೂರಿನ 7-8 ಕೆರೆಗಳ ಅಂಗಳದಲ್ಲಿರುವ ನೀರನ್ನು ಭಾರತೀಯ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಆದಷ್ಟು ಅದನ್ನು ತುಂಬುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆವಾಗ ತುಂಬುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀರು ಕುಡಿಯೋದಕ್ಕೆ, ಜನರಿಗೆ ನೀರು ಕೊಡೋದಕ್ಕೆ ಬೆಂಗಳೂರು ಜಲಮಂಡಳಿ ಬದ್ಧವಾಗಿದೆ. ಅದಲ್ಲದೆ ನಮ್ಮ ಟ್ಯಾಂಕರ್ಗಳನ್ನು 210 ಟ್ಯಾಂಕರ್ಗಳು ನಮ್ಮ ಟ್ಯಾಂಕರ್ ಮಾಲೀಕರುಗಳಿಗೆ ಸಂವಾದನೆ ಮಾಡಿ, ನಾವೇನೋ ಅವರಿಗೆ ಏಕಾಗ್ರವಾಗಿ ತಗೊಳ್ತಾ ಇಲ್ಲ. ಕೆಲವರು ಏನಾಗಿದೆ, ಏಕಾಗ್ರ ತಗೊಂಡಿದ್ದಾಗ ನಮಗೆ ಕೇಳಿ ಬಂದಾಗ ಅವ್ರ ಕಡೆಯಿಂದ ಆಲ್ರೆಡಿ ಸಪ್ಲೈ ಚೈನ್ ಇದ್ದರೆ ಬೇರೆ ಬೇರೆ ಕಡೆ ಅವರು ವಸತಿ ಸಂಕೀರ್ಣಕ್ಕೆ ಕೊಡ್ತಾ ಇದ್ದರೆ ಅವರಿಗೆ ನಾವು ಅವರು ಸಪ್ಲೈನ ಕಟ್ ಮಾಡದೆ ನಮಗೆ ಬೇಕಾಗಿರುವಂಥ ನೀರುಗಳನ್ನು ತೊಗೊಳಕ್ಕೆ ಇದ್ದೇವೆ. ಇದಲ್ಲದೆ ಟಾಟಾ AC ಗಾಡಿಗಳು ಕೂಡ ನಾವು ಬಾಡಿಗೆ ತೊಗೊಳ್ತಾ ಇದ್ದೇವೆ. ಟಾಟಾ AC ಮಾಲೀಕರು ಕೂಡ ಒಂದು ಸಿಂಡೆಕ್ಸ್ 2 ಸಿಂಡೆಕ್ಸ್ ಟ್ಯಾಂಕ್ ಹಾಕಿಸ್ಕೊಂಡು ನಮಗೆ ಗಾಡಿ ಬಾಡಿಗೆಗೆ ಕೊಡ್ಬೋದು. ಆ ಥರ ಕೂಡ ನಾವು ತೊಗೊಂಡಿದ್ದೇವೆ. ಅವ್ರಿಗೂ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಇದಲ್ಲದೆ ಟ್ರ್ಯಾಕ್ಟರ್ಗಳು ಕೂಡ ಒಂದು 4,000 ಕೆಪಾಸಿಟಿ ಅಂದರೆ 2,500 ಟ್ಯಾಂಕರ್ನ ಹಾಕಿಸ್ಕೊಂಡು, ಸಿಂಡೆಕ್ಸ್ ಟ್ಯಾಂಕರ್ನ ಹಾಕಿಸ್ಕೊಂಡು ಟ್ರ್ಯಾಕ್ಟರ್ ಮೌಂಟೆಡ್ ಕೂಡ ನಾವು ಈಗ ಉಪಯೋಗ ಮಾಡೋಕ್ಕೆ ಈಗ ಡೈರೆಕ್ಷನ್ ಕೊಟ್ಟಿದ್ದೀವಿ ನಾವು. ಸೊ ಅವರು ಕೂಡ ಟ್ಯಾಂಕರ್ಗಳಿಗೆ ನಮಗೆ ಹೆಚ್ಚುವರಿ ಟ್ಯಾಂಕರ್ಗಳಾಗುತ್ತೆ. ಹಾಗಾಗಿ ಅದರಿಂದ ಈಗೇನು ಖಾಸಗಿ ಟ್ಯಾಂಕರ್ಗಳು ಯಾರು ಈಗಾಗಲೇ ಸಪ್ಲೈ ಮಾಡ್ತಾ ಇದ್ದಾರೆ ಜನರಿಗೆ, ಅವ್ರ ಮೇಲೆ ಹೆಚ್ಚಿನ ಒತ್ತಡ ಬರಲ್ಲ. ಅದರ ಬಗ್ಗೆ ರೇಟ್ಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಣಯಪಡಿಸಿದ್ದಾರೆ. ಅದರ ಬಗ್ಗೆ ಮಾಹಿತಿಗಳು ಕೂಡ ಜಿಲ್ಲಾಧಿಕಾರಿಗಳ ಕಡೆಯಿಂದ ತಾವು ಪಡೆಯಬಹುದಾಗಿದೆ. ಸೊ ಇದು ನಮ್ಮ ಗೌರ್ಮೆಂಟ್ ಟ್ಯಾಂಕರ್ಗಳು ಪಡೆಯೋದಕ್ಕೆ ಸಂಬಂಧಪಟ್ಟಂಥ ರೇಟು.